ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ಹೂವು ತೋರಿಸ್ತಾ ಇದ್ದೀನಿ ಅಂತ ನೋಡ್ತೀರಾ? ರೀಸನ್ ನೋಡಿ ಇದೇನೆ. ಬೆಳಗ್ಗೆ ಎದ್ದಿದ ತಕ್ಷಣ ಗಾರ್ಡನಿಂಗ್ ಮಾಡೋದಕ್ಕೆ ಕರ್ಕೊಬಂದರು. ನಾ ಅಪ್ಪನ ಫ್ರೆಂಡು ಔಷಧಿ ತೊಗೊಬಂದಿದ್ರು, ಗಿಡಕ್ಕೆಲ್ಲ ಔಷಧಿ ಹೊಡಿಯೋಣ ಅಂತೇಳಿ ಎಲ್ಲ ಸೇರಿಕೊಂಡು ಔಷಧಿ ಎಲ್ಲ ಹೊಡೆದು ಎಲ್ಲ ಕ್ಲೀನ್ ಮಾಡಿದ್ರಿ ಬೆಳಗ್ಗೆನೆ. ಆಚೆ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಒಳಗಡೆ ಬಂದು ಬಿಸಿನೀರು ಕುಡಿದ್ವಿ. ಕಾಫಿ ರೆಡಿ. ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಟೈಮ್ ಆಯಿತು ಅಂತೇಳಿ ಫ್ರೆಶ್ ಅಪ್ ಆಗೋಕೆ ಹೋಗಿ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಆಚೆ ಬರೋಷ್ಟರಲ್ಲಿ ಟೈಮ್ ನೋಡ್ತೀನಿ ತುಂಬ ಆಗೋಗ್ಬಿಟ್ಟಿತ್ತು. ಟಪ್ ಅಂತ ರೆಡಿಯಾಗಿ ಫುಲ್ಲು ಪಂಕಾಗಿ ರೆಡಿಯಾಗಿ ಇವತ್ತಿನ ಲುಕ್ ಹಿಂಗಿತ್ತು. ನಮ್ದೇನಿದ್ರು ಕ್ಯಾಶುವಲ್ ಫಾರ್ಮಲ್ಸ್ ಇಲ್ಲ. ಆದಮೇಲೆ ನಾಷ್ಟ ಕೊಡಿ ಅಂತ ಕೇಳಿದೆ. ನಾಷ್ಟ ಈ ಥರ ಹೇಳಿ ಕೊನೆಗೂ ನಾಷ್ಟ ಕೊಟ್ಟರು. ನಾಷ್ಟ ಇವತ್ತು ದೋಸೆ ಬೀಟ್ರೂಟ್ ಪಲ್ಯ. ಸರಿ ಅಂತೇಳಿ ನಾನು ನಾಷ್ಟ ಮಾಡ್ಕೊಂಡು ಮನೆ ಬಿಟ್ಟು ಸ್ವಲ್ಪ ದೂರ ಹೊರಟ ಮೇಲೆ ಯಾಕೋ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಆದ್ದರಿಂದ ಸೀದಾ ದೇವಸ್ಥಾನದ ಕಡೆ ಗಾಡಿ ತಿರ್ಗಿಸ್ದೆ. ಅದು ಯಾವ ದೇವಸ್ಥಾನ ಅಂತ ನೀವೇ ನೋಡಿ, ಮುಂದೆ ಗೊತ್ತಾಗುತ್ತೆ. ಈ ರೋಡ್ ನೋಡ್ತಿದ್ದಂಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತೇಳಿ. ಆದರೂ ಒಂದ್ಸರಿ ತೋರಿಸೇ ಬಿಡ್ತೀನಿ, ನೀವೇ ನಿಮ್ಮ ಕಣ್ಣಾರ ನೋಡ್ರಿ. ಇದೇ ದೇವಸ್ಥಾನ. ನಮ್ಮ ದೇವ್ರು ಇಲ್ಲದೆ ಇರ್ಬೋದು, ಬಟ್ ದೇವಸ್ಥಾನ ಮಾತ್ರ ನಾವು ಯಾವತ್ತೂ ಬಿಟ್ಕೊಡಲ್ಲ. ಹಾಗೆ ನಮ್ಮ ದೇವ್ರನ್ನೂ ಯಾವತ್ತೂ ಬಿಟ್ಕೊಡಲ್ಲ. ಯಾವತ್ತಿದ್ರೂ ಅವ್ರು ನಮ್ಮ ದೇವ್ರ ಸಂಬಂಧನೇ, ನಾವು ಯಾವತ್ತಿದ್ರೂ ಅವ್ರ ಭಕ್ತರೆ. ಇನ್ನೊಂದು ವಿಷಯ ಹೇಳಬೇಕು ಗುರು ನಿಮಗೆಲ್ಲ ನಾನು. ಅಲ್ಲ ಗುರು, ಆ ಮನುಷ್ಯ ನಮ್ಮನ್ನ ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಇಕ್ಕೊಂಡಿರ್ಬೇಕಾದ್ರೆ ನಾವು ಅವ್ರನ್ನ ತಲೆ ಮೇಲೆ ಇಕ್ಕೊಂಡು ದೇವ್ರಂತ ಮೆರೆಸೋದ್ರಲ್ಲಿ ಏನೇ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಹಾಗೆ ದೇವ್ರ ಹತ್ರ ಕೈ ಮುಗಿದು ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರಲಿ, ಯಾಕಂದರೆ ನಮ್ಮ ಬಾಸ್ ಒಳಗಡೆ ಇರೋದು ನಮ್ಮ ಕೈಲಂತೂ ನೋಡೋಕ್ಕಾಗ್ತಾಯಿಲ್ಲ ಅಂತ ಕೇಳಿಕೊಂಡು ಮುಂದೆ ಬಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಇವತ್ತಂತೂ ಮೈಸೂರು ರೋಡ್ ಫುಲ್ಲು ಜಾಮ್ ಆಗಿತ್ತು. ಆದಷ್ಟು ಬೇಗ ಕ್ಲಿಯರ್ ಆಯಿತು. ಟ್ರಾಫಿಕ್ ಕ್ಲಿಯರ್ ಆಗಿದ ತಕ್ಷಣ ನಮ್ಮ ಆರ್ಚಿಗೆ ಒಂದು ಕೈ ಮುಗಿದು ಆರ್ಚಿಂದ ಪಾಸ್ ಆದಮೇಲೆ ಟೈಮ್ ಆಗಿಬಿಟ್ಟಿತ್ತು. ಆಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೀದಾ ಆಫೀಸ್ ಜಾಯ್ನ್ ಆದೆ. ಸಂಜೆ ಕೆಲಸ ಆಫೀಸ್ ಬಿಟ್ಟ ಮೇಲೆ ಸೀದಾ ಮನೆ ಹೊರಟ ಮೇಲೆ ರೋಡ್ ಇವತ್ತೇನೋ ಅಷ್ಟೊಂದು ಟ್ರಾಫಿಕ್ ಏನು ಜಾಸ್ತಿ ಇರಲಿಲ್ಲ. ಮೈಸೂರು ರೋಡ್ ರೀಚ್ ಆಗ್ತಿದ್ದಂಗೆ ಫುಲ್ಲು ಮತ್ತೆ ಜಾಮ್ ಸ್ಟಾರ್ಟ್ ಆಯಿತು. ನೋಡಿ, ನಮ್ಮ ಮೈಸೂರು ರೋಡ್ ಹಿಂಗೆ ಕಾಣಿಸುತ್ತೆ. ಟ್ರಾಫಿಕ್ ಇದ್ರಂತೂ ಅಳ್ಳಾಡೋಕ್ಕೂ ಜಾಗ ಇರಲ್ಲ ಗುರು. ಇಷ್ಟು ಹೇಳ್ತಾ ಮನೆಗೆ ಬಂದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು, ಸಿ ಯು, ಟೇಕ್ ಕೇರ್.